ಆದಮೇಲೆ ಅದು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ರೆಡ್ಯೂಸ್ ನಾಯ್ಸ್ ಅಂತ ಇರುತ್ತೆ. ಸೊ ರೆಡ್ಯೂಸ್ ನಾಯ್ಸನ್ನು ನಾವು ಇದನ್ನು ನೋಡಿ, ಇದು ಜಸ್ಟ್ ಈ ಥರ ಆನ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಅಂದ್ರೆ ಕೆಲವೊಬ್ಬರೆಲ್ಲ ಕಮೆಂಟ್ ಹಾಕಿದ್ದೀರಾ, ಅಂದ್ರೆ ಮೇಡಮ್ ನೀವು ಯಾವುದ್ರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತ ಹೇಳಿ ಅಂದ್ಬಿಟ್ಟು, ಅಂದ್ರೆ ಯಾವ ಆ್ಯಪಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಕೆಲವೊಬ್ರು. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಡಿಟಿಂಗ್ಗೆ ಯಾವ ಆ್ಯಪನ್ನು ಯೂಸ್ ಮಾಡ್ತೇನೆ ಮತ್ತು ಹೇಗೆ ಎಡಿಟ್ ಮಾಡ್ತೇನೆ, ಅದರಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ಕ್ಯಾಪ್ಕಟ್ ಅಂತ ಹೇಳಿ. ಕ್ಯಾಪ್ಕಟ್ ಇದು ಆಂಡ್ರಾಯ್ಡ್ಗೂ ಆಗುತ್ತೆ ಮತ್ತು ಆ್ಯಪಲ್ ಫೋನ್ಗೂ ಆಗುತ್ತೆ. ಆಂಡ್ರಾಯ್ಡ್ಗೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಅಂದರೆ ಆಂಡ್ರಾಯ್ಡ್ದು OS ವರ್ಷನ್ ಆ್ಯಕ್ಚುಲಿ 5.0 ಅಬೋವ್ ಇರಬೇಕು, ಅದಕ್ಕೆ ಆಗುತ್ತೆ. ಮತ್ತು iOSಗೆ 11 ಮೇಲೇ ಇರಬೇಕು, ಅಂದರೆ ಐಫೋನಿಗೆ. ಆ್ಯಕ್ಚುಲಿ ಇದು ಐಫೋನ್ಗೆ ತುಂಬ ಕರೆಕ್ಟ್ ಆ್ಯಪ್ ಅಂತ ಹೇಳ್ಬೋದು ಕ್ಯಾಪ್ಕಟ್ಟು. ಸೊ ಅಂದರೆ ಸಮ್ ಟೈಮ್, ಅಂದರೆ ಕೆಲವೊಂದು ಲಿಮಿಟ್ ಇರುತ್ತೆ ಇದಕ್ಕೆ ವಿತೌಟ್ ವಾಟರ್ ಮಾರ್ಕು. ಸೊ ಆ ಲಿಮಿಟ್ ತನಕ ನಾವು ಯೂಸ್ ಮಾಡ್ಬೋದು. ಸಮ್ ಲಿಮಿಟ್ ಆದಮೇಲೆ ಅಂದರೆ ಎಷ್ಟು, ಒಂದು 200 300 ಆ ಥರ ವಿತೌಟ್ ವಾಟರ್ ಮಾರ್ಕೆ ಕೊಡ್ತಾನೆ. ಸದ್ಯಕ್ಕೆ ನಂದು ವಿತೌಟ್ ವಾಟರ್ ಮಾರ್ಕೆ ಹೋಗುತ್ತೆ. ಬಟ್ ಸಮ್ ಟೈಮ್ಸ್ ಇವಾಗ ಬರ್ತಾ ಇದೆ ನನಗೆ, ಅಂದರೆ ನೀನು ಯು ಹ್ಯಾವ್ ಓನ್ಲಿ 8 ವಿಡಿಯೋಸ್ ವಿತೌಟ್ ವಾಟರ್ ಮಾರ್ಕ್ ಅಂತ ಬರ್ತಾ ಇದೆ. ಸೊ ಅದು ನೋಡ್ಬಿಟ್ಟು ಬೇಜಾರಾಯಿತು. ಬಟ್ ಈವನ್ ವಾಟರ್ ಮಾರ್ಕ್ ಬಂದ್ರೂ ಕೂಡ ಅಷ್ಟೊಂದು ಏನು ಕಾಣಿಸಲ್ಲ ಅದು. ಸೊ ಲೈಟಾಗೇ ಇರುತ್ತೆ. ಬಟ್ ಇನಿಷಿಯಲಿ ನಾವು ಪೇಮೆಂಟ್ ಎಲ್ಲ ಮಾಡಿಕೊಂಡು ಎಡಿಟಿಂಗ್ ಸಾಫ್ಟ್ವೇರ್ಗೆಲ್ಲ ಪೇಮೆಂಟ್ ಮಾಡೋದು ಅಷ್ಟೊಂದು ನನಗೆ ಸರಿ ಅನಿಸಲ್ಲ. ಯಾಕಂದರೆ ಆದಷ್ಟು ನಾವು ಫ್ರೀ ಇರೋದನ್ನೇ ನೋಡೋದು. ಮತ್ತು ವಾಟರ್ ಮಾರ್ಕ್ ಬಂದ್ರೂ ಕೂಡ ಏನು ಪರವಾಗಿಲ್ಲ ಅಂತ ಹೇಳಿ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಇನಿಷಿಯಲಿ ನಾವೇನು ಅರ್ನ್ ಮಾಡ್ತಾ ಇರಲ್ಲ ಇದರಲ್ಲಿ. ಸೊ ಹಾಗಾಗಿ ಆದಷ್ಟು ಫ್ರೀ ಇರೋದನ್ನೇ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ನನ್ನ ಅನಿಸಿಕೆನ ನಾನು ಹೇಳೋದು. ಸೊ ಯಾಕಂದರೆ ಇದಕ್ಕೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ, ಬಟ್ ಅರ್ನಿಂಗ್ಸು ಇರಲ್ಲ 1 ರೂಪಾಯಿನೂ. ಮತ್ತು ಹಾಗಾಗಿ ಅಂಥದ್ರಲ್ಲಿ ಮನೆಯವ್ರಿಗೆ ನಮಗೆ ಸ್ಪೆಂಡ್ ಮಾಡಿ ಅಂತ ಹೇಳೋದು ಅಷ್ಟೊಂದು ಸರಿ ಅನಿಸೋದಿಲ್ಲ. ಸೊ ಹಾಗಾಗಿ ನನ್ನ ಅನಿಸಿಕೆ ಏನಂದರೆ, ಯಾವುದೇ ಸಾಫ್ಟ್ವೇರ್ ಇರಲಿ ವಾಟರ್ ಮಾರ್ಕ್ ಬಂದ್ರೂ ಕೂಡ ಅದನ್ನೇ ಸ್ವಲ್ಪ ಯೂಸ್ ಮಾಡಿ. ಆದಷ್ಟು ಕಡಿಮೆದು, ಅಂದರೆ ಲೈಟಾಗಿ ಕಾಣೋದು. ಈಗ ಇನ್ಶಾಟ್ ಇರ್ಬೋದು ಮತ್ತು ಕ್ಯಾಪ್ಕಟ್ ಇರ್ಬೋದು, ಇವುಗಳಿಗೆಲ್ಲ ಸ್ವಲ್ಪ ಸ್ಮಾಲ್ ಆಗೇ ವಾಟರ್ ಮಾರ್ಕ್ ಕಾಣಿಸುತ್ತೆ, ಅಷ್ಟೊಂದು ಕಾಣಿಸಲ್ಲ. ಮತ್ತು ಇನ್ನೊಂದು ಫಸ್ಟಿಗೆ ನಾನು ಯೂಸ್ ಮಾಡ್ತಾ ಇದ್ದದ್ದು ಪವರ್ ಡೈರೆಕ್ಟರ್ ಅಂತ ಹೇಳಿ. ಪವರ್ ಡೈರೆಕ್ಟರಲ್ಲಿ ತುಂಬ ಲಾಂಗ್ ಬರುತ್ತೆ ಅದು. ಪವರ್ ಡೈರೆಕ್ಟ್ರು ಅಂದರೆ ಸ್ಪೆಲ್ಲಿಂಗ್ ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಎದ್ದು ಕಾಣಿಸ್ತಾ ಇತ್ತು ಅದರದ್ದು ವಾಟರ್ ಮಾರ್ಕು. ನನಗೆ ಅದೊಂದು ಅಷ್ಟು ಸರಿ ಅನಿಸ್ಲಿಲ್ಲ ಪವರ್ ಡೈರೆಕ್ಟ್ರು. ಬಟ್ ಸಾಫ್ಟ್ವೇರ್ ಮಾತ್ರ ತುಂಬ ಚೆನ್ನಾಗಿ, ಅಂದರೆ ಒಂದು ವಾಟರ್ ಮಾರ್ಕ್ ಒಂದು ಬರುತ್ತೆ ಅನ್ನೋದು ಬಿಟ್ಟರೆ ಎಡಿಟಿಂಗ್ ಎಲ್ಲ ತುಂಬ ಸೂಪರ್ ಆಗಿತ್ತು ಪವರ್ ಡೈರೆಕ್ಟ್ರು, ನೋ ಪ್ರಾಬ್ಲಮ್ಮು. ಬಟ್ ಈಗೆಲ್ಲ ಕಂಪೇರ್ ಮಾಡಿದರೆ ನಾನು ಆ್ಯಕ್ಚುಲಿ ಮೊವಾಯಿ ಬಗ್ಗೆ ಕೇಳಿದ್ದೇನೆ, ಮತ್ತು ಇನ್ನೂ ಕೆಲವು ಸಾಫ್ಟ್ವೇರ್ ಕೇಳಿದ್ದೇನೆ. ಬಟ್ ಯೂಸ್ ಮಾಡಿದ್ದು ನಾನು ವಿಡಿಯೋ ಎಡಿಟಿಂಗ್ಗೆ ಪವರ್ ಡೈರೆಕ್ಟ್ ಒಂದು, ಇದು ನೆಕ್ಸ್ಟ್ ಬಂದರೆ ಕ್ಯಾಪ್ಕಟ್ಟೇನೆ. ಕ್ಯಾಪ್ಕಟ್ ತುಂಬ ಚೆನ್ನಾಗಿದೆ, ಆಪ್ಷನ್ಸು ತುಂಬ ಚೆನ್ನಾಗಿದೆ. ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ಯಾಮ್ಸಂಗ್ ಫೋನು. ಇಲ್ಲಿ ನೋಡ್ತಿರ್ಬೋದು ನೀವು. ಇದರಲ್ಲಿನೇ VPN ನಾವು ಹಾಕ್ಕೋಬೋದು, ಇದು ಕ್ಯಾಪ್ಕಟ್ ಹಾಕ್ಕೋಬೋದು. ಸೊ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ VPN ಅಂತ ಇರುತ್ತೆ. ಸೊ ಇದನ್ನು ಫಸ್ಟು ಇದಕ್ಕೆ ಕ್ಯಾಪ್ಕಟ್ಗೆ ಆ್ಯಕ್ಚುಲಿ ಇದು ಇಂಡಿಯಾದಲ್ಲಿ ಬ್ಯಾನ್ ಇದೆ, ಬಟ್ ಬೇರೆ ಕಂಟ್ರೀಸಲ್ಲೆಲ್ಲ ವರ್ಕ್ ಆಗುತ್ತೆ. ಅಂದರೆ ಟಿಕ್ಟಾಕ್ ಬ್ಯಾನ್ ಆಯ್ತಲ್ಲ, ಅದ್ರ ಜೊತೆಗೇ ಇದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಸೊ ಇಲ್ಲಿ ಕನೆಕ್ಟೆಡ್ ಅಂತ ಬರ್ತಾ ಇದೆ ನೋಡಿ. ಇದು ಈ ಥರ ಕ್ಲಿಕ್ ಮಾಡಿದರೆ ಡಿಸ್ಕನೆಕ್ಟ್ ಅಂತ ಕೇಳುತ್ತೆ. ಮತ್ತು ತಿರ್ಗಾ ನಾವು ಕನೆಕ್ಟ್ ಅಂತ ಕೊಟ್ಟರೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಫಾಸ್ಟೆಸ್ಟ್ ಲೊಕೇಶನ್ ಇರಬೇಕು. ಸೊ ಫಾಸ್ಟೆಸ್ಟ್ ಲೊಕೇಶನ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ ಅದು VPN. ಸೊ ಈಗ ಕನೆಕ್ಟ್ ಆಗಿದೆ. ಈಗ ತಿರ್ಗಾ ನಾವು ಕ್ಯಾಪ್ಕಟ್ಟಿಗೆ ಬರೋಣ. ನೋಡಿ ಈ ಥರ ಬರುತ್ತೆ ಕ್ಯಾಪ್ಕಟ್ಟಿಗೆ. ಈಗ ನಾನು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಆ್ಯಡ್ ಅಂತ ಬರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ಕ್ಲಿಪ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಆ್ಯಡ್ ಮಾಡಿದ್ದೀನಿ.
ಸೊ ನೋಡಿ ಇಲ್ಲಿ ಈ ಥರ ಅದು VPN ಕನೆಕ್ಟ್ ಆಗಿದ್ದರೆ ಇದೆಲ್ಲ ಬರುತ್ತೆ, ಇಫೆಕ್ಟ್ಸ್ ಎಲ್ಲ ಬರುತ್ತೆ. ಅದನ್ನು ಒಂದ್ಸತಿ ಚೆಕ್ ಮಾಡೋಕ್ಕೆ, ಕ್ರಾಸ್ ಚೆಕ್ ಮಾಡೋಕ್ಕೆ ನಾನು ಈಗ ನೋಡಿದೆ. ಈಗ ನೋಡಿ ಬರ್ತಾ ಇದೆ, ಅಂದರೆ VPN ಕನೆಕ್ಟ್ ಆಗಿದೆ. ಸೊ ಅದಕ್ಕೆ ಇದು ವರ್ಕ್ ಆಗಬೇಕು ಇಫೆಕ್ಟ್ಸ್ ಎಲ್ಲ ಅಂತಂದ್ರೇ VPN ಕನೆಕ್ಟ್ ಆಗೇ ಇರಬೇಕು ಕಂಪಲ್ಸರಿ. ಸೊ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಇದೆ. ಸೊ ಇದಕ್ಕೆ ನಾವು ಸೌಂಡನ್ನು ಒಂದು ವಿಡಿಯೋನ ಪ್ರೊಫೆಷ್ನಲ್ ಆಗಿ ಹೇಗೆ ಎಡಿಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಕ್ಯಾಪ್ಕಟ್ಟಲ್ಲಿ. ಸೊ ನೋಡಿ ಫಸ್ಟು ಇದ್ರ ಸೌಂಡನ್ನ ಜಾಸ್ತಿ ಮಾಡಿಕೊಂಡು ಇದರಲ್ಲಿ ನಾವು ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಸೌಂಡ್ ಜಾಸ್ತಿ ಮಾಡಿ ಆದಮೇಲೆ ಅದು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ರೆಡ್ಯೂಸ್ ನಾಯ್ಸ್ ಅಂತ ಇರುತ್ತೆ. ಸೊ ರೆಡ್ಯೂಸ್ ನಾಯ್ಸನ್ನು ನಾವು ಇದನ್ನ ನೋಡಿ, ಇದು ಜಸ್ಟ್ ಈ ತರ ಅಂದ್ರೆ ಏನಾದ್ರೂ ನಾಯ್ಸ್ ಇದ್ರೆ ಅದು ರಿಮೂವ್ ಆಗುತ್ತೆ. ರೆಡ್ಯೂಸ್ ನಾಯ್ಸ್ ಅಂದ್ರೆ ಇದೊಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾನೆ. ಸೊ ವಿಡಿಯೋದಲ್ಲಿನ ನಾಯ್ಸ್ ಅನ್ನ ರಿಮೂವ್ ಮಾಡ್ಬೋದು. ಮತ್ತೆ ಇದಕ್ಕೆ ನೋಡಿ ಸ್ಪ್ಲಿಟ್ ಕೂಡ ಮಾಡ್ಬೋದು. ಸ್ಪ್ಲಿಟ್ ಆಪ್ಷನ್ ಇದೆ, ಇಲ್ಲಿ ಸ್ಪ್ಲಿಟ್ ಇದೆ, ಸ್ಪೀಡ್ ಇದೆ, ವಿಡಿಯೋ ಸ್ಪೀಡ್ ಮಾಡ್ಕೋಬಹುದು, ಅನಿಮೇಷನ್ಸ್ ಮಾಡ್ಬೋದು, ಮತ್ತೆ ಬೇಡದನ್ನು ಡಿಲೀಟ್ ಮಾಡ್ಬೋದು, ವಾಯ್ಸನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ. ಕ್ಯಾಮ್ರಾ ಟ್ರ್ಯಾಕಿಂಗ್ ಇದೆ, ಸೊ ಎಡಿಟ್ ಇದೆ, ಆಟೋ ರೀಫ್ರೇಮ್ ಇದೆ, ಆಟೋ ಕಟ್ ಅಂದರೆ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಮಾಡೋಕ್ಕೆ ಇಲ್ಲಿ ನೋಡಿ ಕಟ್ಔಟ್ ಅಂತ ಆಪ್ಷನ್ ಬರುತ್ತೆ. ಸೊ ಓವರ್ಲೇ ಕೂಡ ಬರುತ್ತೆ. ಒಂದು ವಿಡಿಯೋದ ಮೇಲೆ ನಾವು ಇನ್ನೊಂದು ವಿಡಿಯೋನು ಓವರ್ಲೇ ಕೂಡ ಮಾಡ್ಬೋದು ಇದರಲ್ಲಿ. ಸೊ ಅಡ್ಜಸ್ಟಲ್ಲಿ ಬ್ರೈಟ್ನೆಸ್ಸನ್ನು ಈ ವಿಡಿಯೋದ ಬ್ರೈಟ್ನೆಸ್ಸನ್ನು ಹೆಚ್ಚು ಮಾಡ್ಕೋಬೋದು. ಕಾಂಟ್ರಾಸ್ಟ್ ಇರುತ್ತೆ, ಸ್ಯಾಚುರೇಷನ್ ಇರುತ್ತೆ, ಸೊ ಶಾರ್ಪನ್ ಇರುತ್ತೆ, ಆ ಥರ. ಸೊ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬ್ರೈಟ್ನೆಸ್ಸನ್ನು ಸ್ವಲ್ಪ ಒಂಚೂರು ಜಾಸ್ತಿ ಮಾಡ್ಕೋತೀನಿ. ಕಾಂಟ್ರಾಸ್ಟು ಈ ಥರ, ಸ್ಯಾಚುರೇಷನ್ನು, ಶಾರ್ಪನ್ನು, ಮತ್ತು ಇಲ್ಲಿ ಕಲರ್ ಗ್ರೇಡಿಂಗ್ ಕೂಡ ನಾವು ಮಾಡ್ಬೋದು. HSL ಅಂತ ಬರುತ್ತೆ, ಕಲರ್ ಗ್ರೇಡಿಂಗ್ ಕೂಡ ಮಾಡ್ಬೋದು. ಸೊ ಈ ಥರ ಟೆಂಪ್ರೇಚರು, ಹ್ಯೂ, ನಮಗೆ ಏನೇನು ಬೇಕು ಅದೆಲ್ಲನೂ, ವಿಂಟೇಜು, ಗ್ರೇನು ಅವೆಲ್ಲ, ಮತ್ತು ವಿಡಿಯೋ ಕ್ವಾಲಿಟಿ ಕೂಡ, ರಿಮೂವ್ ಕ್ಲಿಕ್ಕರ್ಸ್ ಇರುತ್ತೆ, ರೆಡ್ಯೂಸ್ ಇಮೇಜ್ ನಾಯ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ಸ್, ತುಂಬ ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಓವರ್ಲೇದಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇನ್ನೊಂದು ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಓವರ್ಲೇ ಆ್ಯಡ್ ಮಾಡಬೇಕಂದ್ರೆ ನಾವು ಇಲ್ಲಿ ಓವರ್ಲೇ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್, ಇಲ್ಲಿ ನೋಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಓವರ್ಲೇ ಅಂತ ಕ್ಲಿಕ್ ಮಾಡಿದರೆ ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಸೊ ಇನ್ನೊಂದು ಕ್ಲಿಪ್ ಆ್ಯಡ್ ಮಾಡಿ ಆದಮೇಲೆ ನಾವು ಓವರ್ಲೇನ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಇವಾಗ ಇಲ್ಲಿ ಆ್ಯಡ್ ಓವರ್ಲೇ ಅಂತ ಕೊಟ್ಟರೆ ನೋಡಿ ಇಲ್ಲಿ ಆ್ಯಡ್ ಓವರ್ಲೇ ಅಂತ ಆಪ್ಷನ್ ಬರುತ್ತೆ. ಬೇಕಿದ್ರೆ ನಾವು ಇನ್ನೊಂದು ವಿಡಿಯೋನ ಆ್ಯಡ್ ಓವರ್ಲೇ ಆಗಿ ತಗೋಬಹುದು ಈ ಥರ. ಸೊ ಈ ವಿಡಿಯೋದ ಹಿಂದ್ಗಡೆನೆ ಆ ವಿಡಿಯೋನು ರನ್ ಇದೆ ನೋಡಿ. ಈ ಥರ ಬೇಕಾದ ರೇಷೋ ನಾವು ಇಟ್ಕೋಬಹುದು, ಆ ಥರನೂ ಮಾಡ್ಕೋಬಹುದು ನೋಡಿ. ಇದು ನನಗೆ ಎಡಿಟಿಂಗ್ಗೆ ಈ ಸಾಫ್ಟ್ವೇರು ತುಂಬ ಈಸಿ ಅನಿಸುತ್ತೆ. ಯಾಕಂದರೆ ತುಂಬ ದಿವಸದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಇದರಲ್ಲಿ ಆಪ್ಷನ್ಸ್ ನನಗೆ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದೇ ವಿಡಿಯೋ ನಾವು ಮಾಡಬೇಕಂತೇನಿಲ್ಲ, ಅದೇ ವಿಡಿಯೋನು ಮಾಡ್ಬೋದು. ನಾನು ಜಸ್ಟ್ ಬ್ಯಾಕ್ ಹೋಗ್ತೇನೆ, ಓವರ್ಲೇ ತೆಗಿತೇನೆ. ಜಸ್ಟ್ ಬ್ಯಾಕ್ ಹೋದರೆ ಅದು ಹೋಗುತ್ತೆ, ನಾವೆಲ್ಲಿರುತ್ತೋ ಅಲ್ಲಿಗೆ ಹೋಗುತ್ತೆ ಮತ್ತೆ ತಿರ್ಗಾ, ಆ ಥರ. ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಆಡಿಯೋದು ನೋಡಿ, ಇಲ್ಲಿ ನಾವು ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಜಸ್ಟ್ ನಾ ಇದನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಕಟ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ವಾಯ್ಸ್ ರೆಕಾರ್ಡ್ ಆಯಿತು. ಇವಾಗ ಜಸ್ಟ್ ಕ್ಲಿಕ್ ಕೊಟ್ಟರೆ, ಸ್ಟಾಪ್ ಮಾಡಿದರೆ ಇದು ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಈ ಥರ ಇದು ಆಗಿಬಿಡುತ್ತೆ. ಸೊ ಈ ವಾಯ್ಸನ್ನು ಕೂಡ ನಾವು ರೆಕಾರ್ಡ್ ಮಾಡಿದಂಥ ವಾಯ್ಸನ್ನು ಕೂಡ ಸೌಂಡ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ನಾವು ನೋಡಿ, ಇದರಲ್ಲಿ ಏನಾದರೂ ನಾಯ್ಸ್ ಕೇಳಿಸ್ತಾ ಇದ್ರೆ ರಿಮೂವ್ ಮಾಡ್ಬೋದು. ಗುಯ್ಯದ ಸೌಂಡ್ ಬರ್ತಾ ಇದೆ ಅಲ್ಲ, ಸೊ ಇದನ್ನ ನಾವು ರೆಡ್ಯೂಸ್ ನಾಯ್ಸ್ ಅಂತ ಕೊಟ್ಟರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಕಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ನಾಯ್ಸನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಸೊ ನಮಗೆ ಬೇಕಾದ ಎಫೆಕ್ಟ್ಸ್ ಕೂಡ ಹಾಕೋಬೋದು ಇದರಲ್ಲಿ. ನೋಡಿ ಇಲ್ಲಿ ವಿಡಿಯೋ ಎಫೆಕ್ಟ್ಸ್ ಇದೆ, ಟ್ರೆಂಡಿಂಗ್ ಅಂದರೆ ಜಾಸ್ತಿ ಇದೆ, ಟ್ರೆಂಡಿಂಗಲ್ಲಿ ಇರುತ್ತೆ. ಸೊ ಝೂಮ್ ಆಪ್ಷನ್ ನೋಡಿ, ಝೂಮ್ ಆಪ್ಷನ್ ಈ ಥರ ಝೂಮ್ ಮಾಡ್ಬೋದು.
ಸೊ ಸುಮಾರು ಬರುತ್ತೆ ಇದರಲ್ಲಿ ಆಪ್ಷನ್ಸು. ಮತ್ತು ಬಾಡಿ ಆಪ್ಷನ್, ಬಾಡಿಗೂ ಕೂಡ ಕೊಡ್ಬೋದು. ಸೊ ನೋಡಿ ಇದರಲ್ಲಿ ಮತ್ತೆ ತುಂಬ ಆಪ್ಷನ್ಸ್ ಬರ್ತವೆ ಈ ಥರ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನು ಕೊಡ್ತೇನೆ, ಅದು ಅಪ್ಲೈ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಪ್ಕಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಬ್ಯಾಕ್ ಇದೆ ಅದು, ಇಲ್ಲಿ ಸ್ವಲ್ಪ ಗ್ಲೋ ಆಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಗ್ಲೋ ಆಗ್ತಾ ಇದೆ. ಮತ್ತು ಇದರ ರೇಷೋ ಕೂಡ ನಾವು ಎಷ್ಟು ಬೇಕು ಆಸ್ಪೆಕ್ಟ್ ರೇಷೋ ಇರುತ್ತೆ, 16:9 ರೇಷೋ ಕೂಡ ಕೊಡ್ಬೋದು ಈ ಥರ. ಸೊ ಈ ಥರ ಮಾಡ್ಬೋದು. ತುಂಬ ಅಪ್ಗ್ರೇಡೆಡ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಇಫೆಕ್ಟ್ಸ್ ನಮಗೆ ಎಂಥದ್ದು ಬೇಕಂಥದ್ದು, ಫೋಟೋ ಇಫೆಕ್ಟ್ಸ್ ಕೂಡ ಇರುತ್ತೆ. ಸೊ ಒಂಥರ ಫ್ರೆಂಡ್ಲಿ ಇರುತ್ತೆ ಇದು, ಅಂದರೆ ಅಪ್ಗ್ರೇಡೆಡ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಮತ್ತು ನೋಡಿ ಇಷ್ಟು ಒಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ಗೆ ಏನೇನು ಬೇಕು ಅದೆಲ್ಲ ನಾವು ಇದರಲ್ಲಿ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ನಾನು ಹೇಳಿದೆಲ್ಲ, ಫಿಲ್ಟರ್ಸ್ ಕೂಡ ಅಪ್ಲೈ ಮಾಡ್ಬೋದು, ಯಾವ್ಯಾವ ಫಿಲ್ಟರ್ಸ್ ಬೇಕು ನಮಗೆ ಅಂಥೇಳಿ. ನೋಡಿ ಈ ಥರ ಇರುತ್ತೆ, ಮೂವೀಸ್ ಥರ ಇರುತ್ತೆ. ಈ ಥರ ವಿಡಿಯೋ ಕ್ವಾಲಿಟಿ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಬೇಸಿಕ್ ಹೇಳ್ತಾ ಇದ್ದೀನಿ, ಇನ್ನೂ ಇದರಲ್ಲಿ ತುಂಬ ಸುಮಾರು ಬರುತ್ತೆ. ಬೇಸಿಕ್ ಏನೇನೆಲ್ಲ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಕಟ್ಟಲ್ಲಿ ಏನೇನು ಮಾಡ್ಬೋದು, ಒಂದು ಪ್ರೊಫೆಷ್ನಲ್ ವಿಡಿಯೋ ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಬರುತ್ತೆ. ಈಗ ನಾವು ಕೊನೆಗೆ ಇದು ಸಬ್ಸ್ಕ್ರೈಬು ಮತ್ತು ಫಾಲೋ, ಇನ್ಸ್ಟಾ ಆಗಿರ್ಬೋದು, ಇದರಲ್ಲಿ ಬೇರೆ ಬೇರೆ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರ್ಬೋದು, ಕಮೆಂಟ್ ಬಟನ್ ಇರ್ಬೋದು, ಫಾಲೋ ಬಟನ್ ಇರ್ಬೋದು. ಸೊ ಇವೆಲ್ಲ ಕೂಡ ನಾವು ಆ್ಯಡ್ ಮಾಡ್ಬೋದು ಇದರಲ್ಲಿ. ಮತ್ತು ಲಾಗ್ ಮಾಡೋರಿಗೆ ಲಾಗ್ ಆಪ್ಷನ್ನು, ಅಂದರೆ ಇದರಲ್ಲಿ ಕೆಲವೊಂದು ಬರ್ತವೆ. ಸೊ ಇದು ನಮ್ಮ ಹಸ್ಬೆಂಡ್ ಫೋನು, ಅವರು ಲಾಗ್ದ ಆಪ್ಷನು ಅವರು ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ, ಅದಕ್ಕಾಗಿ ಇಲ್ಲಿ ತೋರಿಸ್ತಾ ಇಲ್ಲ. ನನ್ನ ಫೋನಲ್ಲಿ ಬರುತ್ತೆ ಅದು, ಲಾಗಲ್ಲಿ ಕೆಲವೊಂದು ಆಪ್ಷನ್ಸ್ ಬರ್ತವೆ. ನೋಡಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಕೂಡ ನಾವು ಹಾಕ್ಕೋಬೋದು. ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬರೋದಕ್ಕೆ. ಸ್ವಲ್ಪ ವೈಫೈ ಫಾಸ್ಟಾಗಿ ವರ್ಕ್ ಆದರೆ ನೋಡಿ, ಫಾರ್ ಎಕ್ಸಾಂಪಲ್ ಕಮೆಂಟ್ ತೋರಿಸ್ತೇನೆ ಈಗ. ನೋಡಿ ಬಂತು ಕಮೆಂಟು. ಹೀಗೆ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಲೋ ಇದ್ದಾಗ ಲೇಟ್ ಆಗುತ್ತೆ, ಬಿಟ್ಟರೆ ಬರುತ್ತೆ, ಎಲ್ಲ ಬರುತ್ತೆ. ಕಮೆಂಟ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಬಂತು ನೋಡಿ ಈಗ. ಸೊ ಆವಾಗಲೇ ನೆಟ್ವರ್ಕ್ ಇಶ್ಯೂ ಇತ್ತು ಅನಿಸುತ್ತೆ, ಅದಕ್ಕೆ ಬಂದಿಲ್ಲ ಅದು. ಸೊ ಈ ಥರ ಹಾಕ್ಕೋಬೋದು. ಈ ಥರ ಹಾಕ್ಬಿಟ್ಟು ಇದನ್ನು ನಾನು ಡಿಲೀಟ್ ಮಾಡ್ತೇನೆ, ಇಷ್ಟೇ ಸಾಕು. ನೋಡಿ ಈ ಥರ ಸಬ್ಸ್ಕ್ರೈಬ್ ಬಟನ್ನು, ಕಮೆಂಟ್ ಬಟನ್ನು ಈ ಥರ ಎಲ್ಲ ಹಾಕ್ಕೋಬೋದು. ಸೊ ಕಲರ್ ಗ್ರೇಡಿಂಗ್ ಕೂಡ ಮಾಡ್ಕೋಬೋದು. ಈ ಥರ ಎಲ್ಲನೂ ಇದರಲ್ಲಿ ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಕೊಡ್ತಾನೆ. ಅಂದರೆ ನಮಗೆ ಏನೇನು ಬೇಕು ಅದೆಲ್ಲ. ಮತ್ತು ಬ್ಯಾಕ್ಗ್ರೌಂಡ್ ರಿಮೂವ್ ಕೂಡ ಇರುತ್ತೆ, ಅದು ಒಂದು ಆಪ್ಷನ್ ಇರುತ್ತೆ. ಮತ್ತು ವಿಡಿಯೋದು ಸ್ಪೀಡ್ ಕೂಡ ನಾವು ಜಾಸ್ತಿ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ಪೀಡ್ ನಾರ್ಮಲಲ್ಲಿ 2x, 3x, 5x, ಸೊ ಈ ಥರ 10x, 100x ತನಕ ನಾವು ಸ್ಪೀಡ್ ಮಾಡ್ಕೋಬೋದು ವಿಡಿಯೋನ. ಒಂದು ಬೇಸಿಕ್ ಏನೇನು ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇವಾಗ ಇದನ್ನು ಇಲ್ಲಿ ಎಕ್ಸ್ಪೋರ್ಟ್ ಮಾಡೋ ಹೊತ್ತಿಗೆ ಇಲ್ಲಿ ನೋಡಿ 1080p ಅಂತ ಇದೆ, ಆಟೋಮೆಟಿಕ್ ಸೆಲೆಕ್ಟ್ ಇದೆ. ಅದು ನಾವು 2K 4K ಮಾಡ್ಕೋಬೋದು. ಮತ್ತು ಫ್ರೇಮ್ ರೇಟ್ ಬಂದು 50 ಇಡ್ಬೋದು, 60 ಇಡ್ಬೋದು. ಆ ಥರ ಇಟ್ಬಿಟ್ಟು ನಾವು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಇದು ಕೋಡ್ ರೇಟು ರೆಕಮೆಂಡೆಡ್ ಎಷ್ಟಿರುತ್ತೋ ಅಷ್ಟೇ ಇರ್ಲಿಕ್ಕೆ ಬಿಡಬೇಕು ಅದನ್ನು. ಅದು ಬಿಟ್ಟರೆ ಆಯಿತು, ಮತ್ತು ಮಿಕ್ಕಿದೆಲ್ಲ ಇನ್ನೇನಿಲ್ಲ. ಇದನ್ನು ಜಸ್ಟ್ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿದರೆ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ. ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಆಗೋ ತನಕ ನಾವು ಕ್ಯಾಪ್ಕಟ್ ಕ್ಲೋಸ್ ಮಾಡಬಾರ್ದು.
ಸೊ ಇವಾಗ ಡನ್ ಅಂತ ಬಂತು. ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ವಿಡಿಯೋ ಬಂದ್ಬಿಟ್ಟು ಗ್ಯಾಲರಿನಲ್ಲಿ ಇರುತ್ತೆ ನೋಡಿ. ಇದು ಗ್ಯಾಲರಿನಲ್ಲಿ ಈಗ ವಿಡಿಯೋ ಬಂದಿದೆ. ಇದೇ ವಿಡಿಯೋ ನಾವು ಎಡಿಟ್ ಮಾಡಿರೋದು. ಸೊ ಇದು ಈ ಥರ ವಿಡಿಯೋದಲ್ಲಿ ನಾನು ಕ್ಯಾಪ್ಕಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆಲ್ಲ ಅದೇ ರೀತಿ ಬಂದಿದೆ ಈ ಥರ. ಸೊ ಈ ಥರ ಒಂದು ಪ್ರೊಫೆಷ್ನಲ್ ವೇನಲ್ಲಿ ಕ್ಯಾಪ್ಕಟ್ಟಲ್ಲಿ ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾಪ್ಕಟ್ನಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ, ಯಾವ ರೀತಿ ಎಡಿಟಿಂಗ್ ಮಾಡ್ಬೋದು, ಏನೇನೆಲ್ಲ ಮಾಡ್ಬೋದು ಇದರಲ್ಲಿ ಅಂತ ಹೇಳಿ. ಅಂದರೆ ಇದನ್ನ ಜಾಸ್ತಿ ಐಫೋನ್ಗೆ ಅಂದರೆ ಆ್ಯಪಲ್ ಫೋನ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ಜಾಸ್ತಿ ಆಪ್ಷನ್ಸ್ ಕೊಡ್ತಾನೆ ಅದರಲ್ಲಿ. ಸೊ ಚೆನ್ನಾಗಿರುತ್ತೆ ಐಫೋನು. ಅದಕ್ಕೆ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಅದನ್ನೇ. ಅದಕ್ಕಾಗಿ ಸ್ವಲ್ಪ ಅದು ನನಗೆ ಕಂಫರ್ಟೇಬಲ್ ಆಗಿದೆ. ಸೊ ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿದೆ ಸಾಫ್ಟ್ವೇರು. ಆ್ಯಂಡ್ರಾಯ್ಡಲ್ಲಿನೂ ಯೂಸ್ ಮಾಡ್ಬೋದು. ಸೊ ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.